ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ಜನವರಿ 31ರಂದು ಆಗಿರುವಂತಹ ಶನಿತ್ರಯೋದಶಿ ಅಂದರೆ ಏನು ಅಂದರೆ, ಮುಖ್ಯವಾಗಿ ತ್ರಯೋದಶಿ ತಿಥಿಯಂದು ಶನಿವಾರ ಬರುವುದು. ಆ ಶನಿವಾರ ಆ ಶನಿ ಪರಮಾತ್ಮನಿಗೆ ಇಷ್ಟವಾಗಿರುವಂತಹ ವಾರ. ಈ ವಾರ ಈ ಸಾಡೆ ಸಾತಿ ಆಗಿರ್ಬೋದು, ಅರ್ಧಾಷ್ಟಮ, ಅಷ್ಟಮ, ಪಂಚಮ ಶನಿ ಅಥವಾ ಕಂಟಕ ಶನಿ ಇತ್ಯಾದಿ ದೋಷಗಳಿರುವಂತಹ ವ್ಯಕ್ತಿಗಳು ಮುಖ್ಯವಾಗಿ ಈ ದಿನವು ಆ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ. ಯಾಕೆ ಶನಿ ಪರಮಾತ್ಮಗೆ ನಾವು ಅವರ ಆಶೀರ್ವಾದ ಅನುಗ್ರಹಕ್ಕೆ ಬೇಕು ಅಂದರೆ, ಪರ್ಟಿಕ್ಯುಲರ್ ಆಗಿ ನಾವು ನೋಡುವುದಾದರೆ, ಈ ಕಲಿಯುಗದಲ್ಲಿ ರಾಜ ಯಾರಪ್ಪ ಅಂದರೆ ಅವರ ಐಡಿಯಲ್ಲಿ ಇರುವಂತಹ ವ್ಯಕ್ತಿಗಳು ಅಥವಾ ಆಡಿಸುವಂತಹ ವ್ಯಕ್ತಿ ಯಾರಂದರೆ ಶನಿ ಪರಮಾತ್ಮ. ಕರ್ಮಕಾರಕ. ನಾವು ಮಾಡುವಂತಹ ಮಾತುಗಳು, ನಾವು ಮಾಡುವಂತಹ ಕೆಲಸ, ಕಾಯಕವೆಲ್ಲವೂ ಕೂಡ ಕೊಡೋದ್ರಲ್ಲಿ ಸೈ, ಕಿತ್ಕೊಳ್ಳೋದ್ರಲ್ಲೂ ಸೈ, ಪರೀಕ್ಷೆಗಳು ನೀಡೋದ್ರಲ್ಲೂ ಸೈ, ಸಂತೋಷವನ್ನು ಕೊಡೋದ್ರಲ್ಲೂ ಅವರಿಗೆ ಮೀರಿಸೋರು ಯಾರೂ ಇರೋಲ್ಲ. ಬಟ್ ಅವರಿಗೆ ಬೇಕಾಗಿರೋದೇನು? ಮನುಷ್ಯನನ್ನು ಮನುಷ್ಯನ ರೀತಿಯಲ್ಲಿ ನೋಡಬೇಕು, ಮನುಷ್ಯನಲ್ಲಿ ದೇವರನ್ನು ಕಾಣಬೇಕು ಅನ್ನುವಂತಹ ವಿಧಿವಿಧಾನಗಳಿಂದ ಶನಿ ಪರಮಾತ್ಮ ತನ್ನ ಆಶೀರ್ವಾದವನ್ನು ನೋಡ್ತಾ ಇರ್ತಾನೆ. ಅಂದರೆ ಮನುಷ್ಯನಲ್ಲೇ ದೇವರು ಇದ್ದಾರೆ ಅಂದರೆ, ದೇವರುಗಳಿಗೆ ಸಾವಿರಾರು ರೂಪಾಯಿಗಳನ್ನು ನೀವು ಮಾಡುವುದಕ್ಕಿಂತ ಬಡವರಿಗೆ, ವೃದ್ಧರಿಗೆ, ಅನಾಥರಿಗೆ ಆದಷ್ಟು ಅವರ ಹಸಿವು ತೀರಿಸುವ ಮುಖಾಂತರ ಅಲ್ಲಿ ಶನಿ ಪರಮಾತ್ಮ ನೋಡ್ತಾ ಇರ್ತಾನೆ. ಅಂತಹ ವಿಷಯಗಳಿಗೆ ಸಂತೃಪ್ತರಾಗ್ತಾನೆ. ಮೂಗ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದರಿಂದ ಸಂತೃಪ್ತರಾಗ್ತಾನೆ. ಅಸಹಾಯಕರಾಗಿರುವಂತಹ ವ್ಯಕ್ತಿಗಳಿಗೆ ಸಹಕಾರ ನೀಡುವಂತಹ ಸಂದರ್ಭಗಳಲ್ಲಿ ಸಂತೃಪ್ತರಾಗ್ತಾರೆ. ಶನಿತ್ರಯೋದಶಿಯ ನಂತರ ಈ ರೀತಿ ಪರಿಹಾರಗಳು ಮಾಡುವ ಅಥವಾ ಪರಿಹಾರಗಳನ್ನು ಶನಿತ್ರಯೋದಶಿ ಅಂದು ಎಳ್ಳಿನ ದಾನ ಮಾಡುವುದಾಗಿರ್ಬೋದು. ಎಳ್ಳಿನ ಎಣ್ಣೆಯಿಂದ ತ್ರಯೋದಶಿ ಅಂದ್ರೆ ಮಾತ್ರನೇ ಮಾಡಬೇಕು ಅಂದ್ರೆ ಅಲ್ಲ, ಪ್ರತಿ ಶನಿವಾರವೂ ಕೂಡ ಶನಿ ಪರಮಾತ್ಮನಿಗೆ ಕಪ್ಪು ಎಳ್ಳಿನ ಎಣ್ಣೆಯ ದೀಪಾರಾಧನೆ ಅಥವಾ ತೈಲಾಭಿಷೇಕ ಮಾಡುವುದರಿಂದ, ಕಪ್ಪು ಎಳ್ಳು ಬೆಲ್ಲ ಹಸುವಿಗೆ ಆಹಾರವಾಗಿ ನೀಡುವುದರಿಂದ, ಅವರ ವಾಹನವಾಗಿರುವಂತಹ ಕಾಗೆಗೆ ಆಹಾರವನ್ನು ನೀಡುವುದರಿಂದ, ಅಂದರೆ ಎಲ್ಲರೂ ತಿಂದ ಮೇಲೆ ಅಲ್ಲ, ನಾವು ಮಾಡಿರುವಂತಹ ಅಡಿಗೆ ನಾವು ಭುಜಿಸುವ ಮುನ್ನವೇ ಸ್ವಲ್ಪ ಹೋಗಿ ಟೆರಸ್ ಮೇಲೆ ಇಟ್ಬಿಟ್ಟು ಆಹಾರವಾಗಿ ನೀಡುವುದರಿಂದ ಶನಿ ಪರಮಾತ್ಮ ನೀಡುವಂತಹ ಕೆಲವೊಂದು ಸಂಕಷ್ಟಗಳಿಂದ ನಮ್ಮನ್ನು ನಾವು ಪಾರು ಮಾಡ್ಕೋಬಹುದು ಅಂತ ನಮ್ಮ ಪುರಾಣಾದ ಇತಿಹಾಸಗಳ ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಿರ್ಬೋದು ಹಿರಿಯರೆಲ್ಲ ಕೂಡ ಹೇಳ್ಕೊಳ್ತಾ ಬರ್ತಾ ಇರೋದಿದೆ. ಸೊ ಧರ್ಮಕಾರಕ ಒಂದು ಕ್ರಮಶಿಕ್ಷಣಾಯುತ ಜೀವನ ಶೈಲಿಯನ್ನು ಅಭ್ಯಾಸ ಮಾಡ್ಕೊ ಅಂತ ಹೇಳ್ತಾರೆ. ಎಲ್ಲ ವ್ಯಾಮೋಹಗಳು ಇದೆ. ಈಗ ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ಬೇಕು. ಆ 4 ಗಂಟೆಯಿಂದ ನೀವು ಯೋಗ, ಶಾರೀರಿಕ ವ್ಯಾಯಾಮ, ವಾಕಿಂಗ್ ಇತ್ಯಾದಿಯಿಂದ ಆರೋಗ್ಯವನ್ನು ಕಾಪಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ರಾತ್ರಿ ಲೇಟಾಗಿ ಮಲಗ್ತೀನಿ, ಬೆಳಗ್ಗೆ 9-10 ಗಂಟೆಗೆ ಎದ್ದೊಳ್ತೀನಿ ಅಂದರೆ ಆ ರೀತಿ ಲೈಫ್ ಸ್ಟೈಲ್, ಆ ರೀತಿ ಕ್ರಮಶಿಕ್ಷಣಯುತ ಜೀವನದಲ್ಲಿ ಎಷ್ಟೋ ಕೆಲಸಗಳು ಡಿಸ್ಟರ್ಬ್ ಆಗುತ್ತೆ, ಎಷ್ಟೋ ವಿಷಯಗಳು ಡಿಸ್ಟ್ರ್ಯಾಕ್ಟ್ ಆಗುತ್ತೆ. ಆಫೀಸ್ಗೆ ಹೋಗೋಕೆ ಲೇಟ್ ಆಗುತ್ತೆ, ಅಥವಾ ಸರಿಯಾಗಿ ರೆಡಿ ಆಗೋಕ್ಕೆ ಲೇಟ್ ಆಗುತ್ತೆ. ಸ್ಕೂಲ್ ವಿದ್ಯಾರ್ಥಿಗಳು ಲೇಟ್ ಆಗೋದ್ರಿಂದ ಹೋಮ್ವರ್ಕ್ ಮಾಡೋದು ಮಿಸ್ ಆಗುತ್ತೆ. ಸೊ ಏನಾಗುತ್ತೆ, ಆ ಕ್ರಮಶಿಕ್ಷಣಯುತ ಜೀವನವನ್ನು ನೀವು ಬ್ರೇಕ್ ಮಾಡೋದ್ರಿಂದ ಅದಕ್ಕೆ ತಕ್ಕ ಫಲ ನಿಮ್ಮ ಆಫೀಸಲ್ಲೋ ಅಥವಾ ನಿಮ್ಮ ವಿದ್ಯಾಲಯದಲ್ಲೋ ನೀಡ್ತಾ ಇರ್ತಾರೆ. ಅದೇ ಶನಿ ಕೊಡುವಂತಹ ಪನಿಷ್ಮೆಂಟ್ ಅಂತ ನಾವು ತಿಳ್ಕೊಂಡ್ರೆ ಅವ್ರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳುವಂತಹ ಸಾಧ್ಯತೆಯೂ ಇರುತ್ತೆ. ಇನ್ನು ತುಲಾರಾಶಿಯವರಿಗೆ ಶನಿ ತ್ರಯೋದಶಿ ನಂತರ ಯಾವ ರೀತಿ ಅಂತ ನೋಡುವುದಾದರೆ, ಮುಖ್ಯವಾಗಿ ಕಳೆದ ಮಾರ್ಚ್ 29ರಂದು ಮಿಥುನ ರಾಶಿಯಲ್ಲಿರುತ್ತಾ ಈ ಕೆಲವೊಂದು ತಿಂಗಳ ಕಾಲ ಕರ್ಕಾಟಕ ರಾಶಿಯಲ್ಲಿ ವಕ್ರಗತಿಯಲ್ಲಿತ್ತು. ಮತ್ತು ಮಿಥುನ ರಾಶಿಯಲ್ಲಿರುವಂತಹ ಸಂದರ್ಭಗಳಲ್ಲಿ 6ನೇ ಮನೆಯಲ್ಲಿ ತುಲಾರಾಶಿಯಲ್ಲಿ ಶನಿ ಪರಮಾತ್ಮ ಉಚ್ಚ ಸ್ಥಿತಿಯನ್ನು ಕಾಣ್ತಾರೆ. ಯಾವ ರೀತಿ ಅಂದರೆ, ದೇವಗುರು ಬೃಹಸ್ಪತಿ ಕಟಕ ರಾಶಿಯಲ್ಲಿ ಯಾವ ರೀತಿ ಉಚ್ಚ ಸ್ಥಾನವನ್ನು ಪಡೆದು ಮಕರ ಲಗ್ನದಲ್ಲಿ ನೀಚರಾಗ್ತಾರೋ, ಅದೇ ರೀತಿ ಶನಿ ಪರಮಾತ್ಮ ಅಂತ ನೋಡುವುದಾದರೆ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನ, ಅದು 6ನೇ ಋಣರೋಗ ಶತ್ರುಸ್ಥಾನದಲ್ಲಿ ಇರುವುದು ಒಂದು ರೀತಿ ಅದ್ಭುತವಾಗಿರುವಂತಹ ಯೋಗ. ಯಾವ ವಿಷಯಗಳಲ್ಲಿ? ಹಣಕಾಸು ಇತ್ಯಾದಿ ವಿಷಯಗಳಲ್ಲ, ಕೋರ್ಟು ಕೇಸ್ ವ್ಯವಹಾರಗಳಾಗಿರ್ಬೋದು, ಶತ್ರುಗಳಾಗಿರ್ಬೋದು, ನಿಮ್ಮನ್ನು ಎದುರಿಸುವಂತಹ ಕೆಲವೊಂದು ಶಕ್ತಿಗಳಾಗಿರ್ಬೋದು, ಇಂತಹ ವ್ಯಕ್ತಿಗಳ ಮೇಲೆ ನಿಮ್ಮ ಗೆಲುವನ್ನು ಸಾಧಿಸುವುದಕ್ಕೆ ಋಣರೋಗ ಶತ್ರು ಸ್ಥಾನದಲ್ಲಿ ಇರುವಂತಹ ಶ್ರೀ ಪರಮಾತ್ಮರು ತುಲಾರಾಶಿಯವರಿಗೆ ಅನುಕೂಲವಾಗಿದ್ದಾರೆ.
ಇನ್ನು ಎಲ್ಲರಿಗೂ ಅನುಕೂಲವಾಗಿದ್ದಾರಲ್ವ, ಮತ್ತು ಯಾಕೆ ಶನಿ ಪರಮಾತ್ಮನಿಗೆ ನಾವು ಪರಿಹಾರಗಳು ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಅದು ನಿಮ್ಮ ಗೋಚಾರದಿಂದ ಈ ರೀತಿ ಇದ್ದರೂ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾರೆ. ಈಗ ಕೆಲವೊಂದು ವ್ಯಕ್ತಿಗಳಿಗೆ ಅವರವರ ಪರ್ಸ್ನಲ್ ಚಾರ್ಟಲ್ಲಿ ವ್ಯಯಸ್ಥಾನ ಅಥವಾ ಲಗ್ನ ಅಥವಾ ಧನ ಕುಟುಂಬ ಸ್ಥಾನದಲ್ಲಿದ್ದರೆ ಅವರ ಜೀವನ ಪರ್ಯಂತವೂ ಒಂದು ರೀತಿ ಸಾಡೆ ಸಾತಿನ ಅನುಭವ ಅಲ್ವಾ. ಸೊ ಆದ್ದರಿಂದ ಶನಿ ಪರಿಹಾರಗಳು ಅಥವಾ ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪರಿಹಾರಗಳು ಮಾಡುವಂಥ ಮುಖಾಂತರ ಈ ಕೆಲವೊಂದು ಈ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ಬಗೆಹರಿಯುತ್ತೆ. ಸೊ ಮುಖ್ಯವಾಗಿ ತುಲಾರಾಶಿಯವರಿಗೆ ಋಣರೋಗ ಶತ್ರುಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾರೆ. ಮತ್ತು ಎಲ್ಲಿ ನೀಚರಾಗ್ತಾರೆ ಅಂದರೆ ಮೇಷರಾಶಿಯಲ್ಲಿ ಶನಿ ಪರಮಾತ್ಮ ನೀಚರಾಗ್ತಾರೆ ಅಂತ ಹೇಳಬಹುದು. ಇನ್ನು ತುಲಾರಾಶಿಯವರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ವಿಷಯಗಳನ್ನು, ಭಾವೋದ್ವೇಗಗಳನ್ನು, ಕೆಲಸಗಳನ್ನು, ಎಲ್ಲ ಸುಖ ಸಂತೋಷವನ್ನು, ಎಲ್ಲ ವಿಷಯಗಳಲ್ಲಿ ಕೂಡ ಬ್ಯಾಲೆನ್ಸ್ ಮಾಡುವಂತಹ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಕಷ್ಟ ಮಾಡುವಂತಹ ಗುಣವನ್ನು ಹೊಂದಿರುತ್ತಾರೆ. ನಗ್ತಾನೆ ಆಪೋಸಿಟ್ ಇರುವಂತಹ ವ್ಯಕ್ತಿಯನ್ನು ಕನ್ವಿನ್ಸ್ ಮಾಡುವಂಥದ್ದು, ಒಂದು ಸ್ಮಾರ್ಟ್ನೆಸ್ ಪ್ಲೇ ಮಾಡೋದರಲ್ಲಿ ತುಲಾರಾಶಿಯವರಿಗೆ ಮೀರಿರೋರು ಏರಿಲ್ಲ. ಏನಂದರೆ ರಾಶ್ಯಾಧಿಪತಿ ಶುಕ್ರನ ಅಂಶ ಇರುವುದರಿಂದ ಇವರಿಗೆ ಸ್ವಲ್ಪ ಸೌಂದರ್ಯದ ಮೇಲೆ ಆಸಕ್ತಿ, ದುಬಾರಿ ಬಟ್ಟೆಗಳಂದ್ರೂ, ದುಬಾರಿ ಗ್ಯಾಡ್ಜೆಟ್ಸ್ ಅಂದ್ರೂ, ದುಬಾರಿ ವಸ್ತುಗಳಾದ್ರೂ, ದುಬಾರಿ ವಸ್ತ್ರಧಾರಣ ಮೇಲೆ ಸ್ವಲ್ಪ ಶೋ ಆಫ್ ನೇಚರ್ ಇರುತ್ತೆ. ಬಟ್ ಯಾವತ್ತೂ ಕೂಡ ಪರರ ಮೇಲೆ ಪರಾನ್ನಜೀವಿಗಳಾಗಿ ಅಲ್ಲ, ಅವರ ಕಷ್ಟದಿಂದ, ಅವರ ಸ್ವಂತ ಪ್ರಯತ್ನದಿಂದ ದುಡಿಮೆ ಮಾಡಿ ಆ ವಿಷಯಗಳ ಮುಖಾಂತರ ತಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ತಾ ಇರ್ತಾರೆ ತುಲಾರಾಶಿಯವರು. ಇವರಲ್ಲಿ ಇರುವಂತಹ ಹ್ಯುಮ್ಯಾನಿಟಿ ಮಾತ್ರ ಅದ್ಭುತವಾಗಿರುತ್ತೆ. ಮಾನವತಾ ಈ ಕೆಲವೊಂದು ಹ್ಯುಮ್ಯಾನಿಟಿ, ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯ, ಇದೇ ಅಲ್ವಾ ಶನಿ ಪರಮಾತ್ಮನಿಗೆ ಇಷ್ಟ ಆಗೋದು. ಸಹಾಯ ನೀಡಿರುವಂತಹ ವ್ಯಕ್ತಿಗಳನ್ನು ಜೀವನದಲ್ಲಿ ಮರೆಯದೇ ಇರುವುದು. ಈ ಒಬ್ಬರಿಗೆ ಸಹಾಯ ಮಾಡೋದ್ರಿಂದ ಮತ್ತು ಮೋಸ ಹೋಗ್ತಾರೆ. ತುಂಬ ಜನಕ್ಕೆ ಸಹಾಯ ಮಾಡ್ತಾರೆ, ತುಂಬ ಜನ ಮೋಸ ಮಾಡ್ತಾ ಇರ್ತಾರೆ. ಈ ತುಲಾರಾಶಿಯವರ ಇದೇನೇ ಅಷ್ಟು. ಬಟ್ ಆ ರೀತಿ ಯಾರೋ ಮೋಸ ಮಾಡಿದಾರಂತ ಸಹಾಯ ಮಾಡುವುದನ್ನು ಮಾತ್ರ ನಿಲ್ಲಿಸಲ್ಲ, ಮತ್ತೆ ಸಹಾಯ ಮಾಡ್ತಾ ಇರ್ತಾರೆ. ಮತ್ತೆ ಈ ರೀತಿ ಬಂದರೆ ಒಳ್ಳೆಯದು, ಇಲ್ಲ ಅಂದರೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಅಷ್ಟು ಅದ್ಭುತವಾಗಿ ಹ್ಯುಮ್ಯಾನಿಟಿಯನ್ನು ಹೊಂದಿರ್ತಾರೆ. ತುಂಬ ಒಬೀಡಿಯಂಟ್ ಅಂತ ಹೇಳ್ಬೋದು. ಹಿರಿಯರಿಗೆ ಗೌರವ ಕೊಡೋದಾಗಿರಬಹುದು. ಬಟ್ ಕೆಲವರಲ್ಲಿ ಆ ನಾಟಕೀಯತೆ ಅನ್ನೋದು ಕಾಣಿಸ್ಬೋದು. ಬಟ್ ಹಿರಿಯರಿಗೆ ಎಕ್ಸ್ಟ್ರೀಮ್ಲಿ ಅವರು ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡ್ತಾ ಇರ್ತಾರೆ, ಗೌರವ ಅನ್ನೋದು ನೀಡ್ತಾ ಇರ್ತಾರೆ. ತುಂಬ ಲಾಯಲ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸುಖ ದುಃಖಗಳನ್ನು ಕೂಡ ಈಕ್ವಲ್ ಆಗಿ ಇವರ ತುಲಾರಾಶಿಯ ಚಿಹ್ನವೇ ತಕ್ಕಡಿಯಾಗಿರುತ್ತೆ. ಸೊ ಆದ್ದರಿಂದ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ. ಈ ಕಡೆ ಪರ್ಸ್ನಲ್ ಲೈಫು, ಈ ಕಡೆ ಪ್ರೊಫೆಷ್ನಲ್ ಲೈಫು, ಈ ಕಡೆ ಸುಖಗಳನ್ನು, ಈ ಕಡೆ ದುಃಖಗಳನ್ನು, ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ತಾ ಅವರು ಅಂದ್ಕೊಂಡಿರೋ ಗುರಿಯನ್ನು ಸಾಧನೆ ಮಾಡೋದಕ್ಕೆ ನಿರಂತರವೂ ಕಷ್ಟಪಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಅತಿ ಕಿರಿಯ ವಯಸ್ಸಲ್ಲಿ ಸಕ್ಸಸ್ ಆಗಿದ್ದಾರೆ ಅಥವಾ ಅವರ ಕನಸುಗಳನ್ನು ಈಡೇರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ತುಲಾರಾಶಿಯವರಲ್ಲಿ ಮುಖ್ಯವಾಗಿ ಅಧಿಕ ಜನರಲ್ಲಿ ಇವರಲ್ಲಿ ಇರುತ್ತೆ. ನೋಡೋದಕ್ಕೆ ತುಂಬ ನಂಬರ್ಸು, ಕ್ಯಾಲ್ಕುಲೇಟೆಡು ಬಿಸ್ನೆಸ್ ಪೀಪಲು ಪ್ರತಿ ₹1 ಖರ್ಚು ಮಾಡ್ತಾರೆ, ಪ್ರತಿಯೊಂದೂ ಬಡ್ಜೆಟ್ ಹಾಕ್ತಾರೆ, ಪ್ರತಿಯೊಂದು ಜಿಪುಣ ಥರ ಕಾಣಿಸ್ತಾ ಇರ್ತಾರೆ. ಬಟ್ ಇವರ ಹಣಕಾಸಿನ ವ್ಯವಹಾರ ಎಕ್ಸ್ಟ್ರೀಮ್ ಆಗಿರುತ್ತೆ. ಇವರಿಂದ ಸಲಹೆಗಳು ಪಡೆಯಿರುವಂತಹ ವ್ಯಕ್ತಿಗಳು ಲೈಫಲ್ಲಿ ಬಿಸ್ನೆಸ್ ಏನಾದರೂ ಅಥವಾ ಕೆಲವೊಂದು ವಿಷಯಗಳಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಇವರ ಸಲಹೆಗಳನ್ನು ಪಡೀರಿ. ಅಷ್ಟು ಅದ್ಭುತ ರೀತಿಯಲ್ಲಿ ಈ ಫಿನಾನ್ಷಿಯಲಿ ಒಂದು ಪ್ಲ್ಯಾನಿಂಗ್ ಇರುತ್ತೆ, ಒಂದು ಸ್ಟ್ರಾಟಜಿ ಇರುತ್ತೆ. ಎಸ್, ಡೆಫಿನೆಟ್ಲಿ ಅವ್ರು ಕ್ಯಾಲ್ಕುಲೇಟಿವೆ. ಬಟ್ ಜಿಪುಣರಲ್ಲ. ಅವರು ಸಕ್ಸಸ್ನ ಅತಿ ಶೀಘ್ರದಲ್ಲಿ ಕ್ಯಾಚ್ ಮಾಡಬೇಕು, ಅದಕ್ಕೆ ಹಂತಕ್ಕೆ ಸೇರಬೇಕು, ಆ ಗೋಲ್ನ ರೀಚ್ ಆಗಬೇಕು ಅನ್ನೋ ರೀತಿಯಲ್ಲಿ ಇದನ್ನೇ ಶನಿ ಪರಮಾತ್ಮ ಇಷ್ಟಪಡ್ತಾ ಇರ್ತಾರೆ. ಸೊ ಇದಕ್ಕೋಸ್ಕರ ನಿರಂತರ ಕಷ್ಟಪಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಶನಿ ಪರಮಾತ್ಮ ತುಲಾರಾಶಿಯಲ್ಲಿ ಅದ್ಭುತ ರೀತಿಯಲ್ಲಿ ಇವರ ಕಷ್ಟಕ್ಕೆ ತಕ್ಕ ಫಲಗಳನ್ನು ನೀಡ್ತಾ ಇರ್ತಾರೆ. ಇನ್ನು ಮುಖ್ಯವಾಗಿ ಈ 6ನೇ ಮನೆ ಋಣರೋಗ ಶತ್ರುಸ್ಥಾನದಲ್ಲಿ ಶನಿ ಪರಮಾತ್ಮ ಈಗ ಇರುತ್ತಾ ಒಂದು ರೀತಿ ಪವರ್ಫುಲ್ ಆಗಿ ಒಂದು ಅದ್ಭುತ ರೀತಿಯಲ್ಲಿ ಒಂದು ಅದ್ಭುತ ಶಕ್ತಿಯ ರೂಪದಲ್ಲಿ ತುಲಾರಾಶಿಯವರಿಗೆ ಅನುಕೂಲವಾಗಿರ್ತಾರೆ. ಯಾವ ವಿಷಯಗಳಲ್ಲಿ? ಈಗ ಕೆಲವೊಂದು ವ್ಯಕ್ತಿಗಳು ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ವೈಫಲ್ಯಗಳು, ಕೆಲವೊಂದು ಇಂಟರ್ವ್ಯೂಗಳು ಅಟೆಂಡ್ ಮಾಡ್ತಾ ಇರ್ತಾರೆ, ವೈಫಲ್ಯಗಳು ಅಥವಾ ರಿಸಲ್ಟ್ ಬರೋದು ಡಿಲೇ ಆಗುತ್ತೆ. ಕೆಲವೊಂದು ಪ್ರಯತ್ನಗಳು ತುಂಬ ಸಾರಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗಲ್ಲ, ಎಷ್ಟೇ ಸಾರಿ ಹೋದ್ರೂ ಆಗಲ್ಲ. ಬಟ್ 6ನೇ ಮನೆಯಲ್ಲಿ ಈ ತುಲಾರಾಶಿಯವರಿಗೆ ಈಗ ಈ ಶನಿತ್ರಯೋದಶಿ ನಂತರ ಮುಖ್ಯವಾಗಿ ವಿಳಂಬವಾಗಬೇಕಾಗಿರುವಂತಹ ಕೆಲಸಗಳಾಗಿರ್ಬೋದು, ಪ್ರಯತ್ನದ ಮುಖಾಂತರ ಅಪ್ರಯತ್ನಕಾರಿ ಸುಮ್ಮನೆ ಒಂದು ಅಟೆಂಪ್ಟ್ ಮಾಡಿದ್ರೆ ಸಾಕು ಸಕ್ಸಸ್ ಆಗೋ ರೀತಿಯಲ್ಲಿ ಇರುತ್ತೆ.
ಬಟ್ ಎಲ್ಲರಿಗೂ ಆಗುತ್ತಾ ಅಂದರೆ ಅವರವರ ಪರ್ಸ್ನಲ್ ಚಾರ್ಟ್ನ ನೀವು ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ. ಯಾಕೆ ಮತ್ತೆ ನಮಗೆ ಆಗ್ತಾ ಇಲ್ಲ? ಇದು ಗೋಚಾರದಿಂದ ಹೇಳಿರೋ ಫಲಗಳಾಗಿರೋದ್ರಿಂದ ಒಮ್ಮೊಮ್ಮೆ ನಿಮ್ಮ ಪರ್ಸ್ನಲ್ ಚಾರ್ಟ್ನ ವೆರಿಫಿಕೇಷನ್ ಮಾಡಿಸೋ ಅದು ಅನಾಲಿಸಿಸ್ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಅರ್ಧಪೂರ್ಣವಾಗಿ ನಿಲ್ಲಿಸಿರುವಂತಹ ಕೆಲಸಗಳನ್ನು ಈ ಟೈಮಲ್ಲಿ ಪೂರ್ತಿ ಮಾಡೋದಕ್ಕೆ, ಅಥವಾ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುವಂತಹ ವ್ಯಕ್ತಿಗಳ ಮೇಲೆ ಗೆಲುವನ್ನು ಸಾಧಿಸುವುದಕ್ಕೆ, ಕೆಲವೊಂದು ದಿನಗಳಿಂದ ವ್ಯಾಜ್ಯಗಳಾಗಿರ್ಬೋದು, ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು, ಪ್ರತ್ಯರ್ಥಿಗಳ ಮೇಲೆ ಈಗ ಸ್ಟ್ರಾಟಜಿ ಯೂಸ್ ಮಾಡಿ ಅದರಲ್ಲಿ ಸಕ್ಸಸ್ನ ಅಥವಾ ಅವರ ಮೇಲೆ ಗೆಲುವನ್ನು ಪಡೆಯೋದಕ್ಕೆ ಈ ಶನಿ ತ್ರಯೋದಶಿ ಮೇಲೆ ತುಲಾರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು? ಎಲ್ಲ ಪ್ರಯತ್ನ ಮಾಡದೆ ನಮ್ಮ ಮನೆಯಲ್ಲಿ ನಾವಿರ್ತೀವಿ, ಅದ್ರ ಪಾಡಿಗೆ ಅದು ಆಗುತ್ತೆ ಅಂದರೆ ಇಲ್ಲ. ಒಂದು ಕ್ರಮಶಿಕ್ಷಣವಾಗಿರುವಂತಹ ಲೈಫ್ ಸ್ಟೈಲ್, ಆ ಶನಿ ಪರಮಾತ್ಮನಿಗೆ ಓಂ ಶಂ ಶನಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿದಿನ 108 ಬಾರಿ ನೀವು ಜಪ ಮಾಡಿ ಆ ದಿನ ನೋಡಿ ನಿಮ್ಮ ಕೆಲಸಗಳು ಯಾವ ರೀತಿ ಆಗ್ತಾ ಇರುತ್ತೆ ಅಂತ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನು ಒಂದ್ಸಾರಿ ಹೇಳ್ಕೊಂಡು ನೋಡಿಪ್ಪ, ಯಾವ ರೀತಿಯಲ್ಲಿ ನಿಮಗೆ ಅದ್ಭುತವಾಗಿ ಆ ದಿನ ಕೆಲಸಗಳು ನಡೀತಾ ಇರುತ್ತೆ. ಆ ಶನಿ ಪರಮಾತ್ಮ ಕಲಿಯುಗದ ದೈವ, ಕಲಿಯುಗದ ರಾಜ ಆಗಿರುವಂತಹ ಕರ್ಮಕಾರಕನಾಗಿರುವಂತಹ ವ್ಯಕ್ತಿ, ಆ ಶಕ್ತಿಯ ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತೆ. ಇವರು ಏನು ಮಾಡ್ತಾ ಇರುತ್ತೆ? ಕಲಿಯುಗ ಧರ್ಮವನ್ನು ಗುರುತು ಮಾಡ್ತಾರೆ. ಪ್ರತಿ ವಿಷಯದಲ್ಲಿ ನೀನು ಧರ್ಮ ಮಾಡು, ನಿನ್ನ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ಬಟ್ ಮಾಡಲ್ವೇ? ಆದ್ದರಿಂದ ನೀವು ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ನೋಡಿ, ಯಾರೂ ಮಾಡ್ತಾ ಇಲ್ವೇ? ಸೊ ಆದ್ದರಿಂದ ಈ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಮಾತಾಡುವಂತಹ ಮಾತುಗಳು, ಹೇಳುವಂತಹ ವಿಷಯಗಳು, ಮಾಡುವಂತಹ ಕೆಲಸಗಳು ಪ್ರಾಮಾಣಿಕಬದ್ಧವಾಗಿದ್ದರೆ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸು ಆಗಿರೋ ರೀತಿಯಲ್ಲಿ ನಾಟ್ ಓನ್ಲಿ ಸ್ಯಾಟರ್ನ್ ಶನಿ ಪರಮಾತ್ಮನೆಲ್ಲ ಪಂಚಭೂತಗಳು ಕೂಡ ನಿಮ್ಮ ಬೆನ್ನೆಂದು ನಿಂತು ಆ ವಿಷಯಗಳನ್ನು ಸಕ್ಸಸ್ ಆಗೋದಕ್ಕೆ ಕಾರಕತ್ವವಾಗುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಒಂದು 3 ವಿಷಯಗಳಲ್ಲಿ, ಒಂದು 3 ವರ್ಡಲ್ಲಿ ಹೇಳಬೇಕು ತುಲಾರಾಶಿಯವರಿಗೆ ಈ ಶನಿ ಪರಮಾತ್ಮ ಕೊಡುವಂತಹ ಒಂದು ವರ ಅಂದರೆ ಕರ್ಮ, ಅಂದರೆ ನೀವು ಮಾಡುವಂತಹ ಕೆಲಸ, ಸಕ್ಸಸ್ ಅಂದರೆ ಪ್ರತಿಯೊಂದು ಪ್ರಯತ್ನಗಳಲ್ಲಿ ಸಕ್ಸಸ್, ಶತ್ರುಗಳ ಮೇಲೆ ಜಯ. ನಿಮಗೆ ನಿಮ್ಮ ಅಭಿವೃದ್ಧಿಗೆ ಎದುರಾಳಿಸ್ತಾ ಇರುವಂತಹ ಶತ್ರುಗಳ ಮೇಲೆ ಜಯವನ್ನು ಈ 3 ವಿಷಯಗಳ ಮುಖಾಂತರ ನಿಮ್ಮ ಕೆಲಸವನ್ನು ಧರ್ಮಬದ್ಧವಾಗಿ, ನ್ಯಾಯಬದ್ಧವಾಗಿ ಮಾಡಿ ಅದರಲ್ಲಿ ಸಕ್ಸಸ್ನ ಕಾಣಿ. ಆ ಸಕ್ಸಸ್ನ ನೋಡಿ ತುಂಬ ಜನ ನಿಮ್ಮ ಸುತ್ತ ಬಂದು ನಿಮ್ಮ ಕಾಳಿ ಎಳೆಯೋದಕ್ಕೆ ನೋಡ್ತಾರೆ. ಬಟ್ ಅವ್ರು ಏನು ಮಾಡಿದ್ರೂ ಕೂಡ ನಿಮ್ಮನ್ನು ನಿಲ್ಲಿಸೋಕ್ಕಾಗಲ್ಲ. ಈ ಋಣರೋಗ ಶತ್ರುಸ್ಥಾನ 6ನೇ ಷಷ್ಠಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಅದ್ಭುತ ರೀತಿಯಲ್ಲಿ ನಿಮಗೆ ಯೋಗಕಾರಕನಾಗಿ ಸಿದ್ಧಿಯನ್ನು ನೀಡ್ತಾನೆ. ಈ ತ್ರಯೋದಶಿಯ ನಂತರ ಮತ್ತಷ್ಟು ವಿಷಯಗಳಲ್ಲಿ ಆ ಶ್ರೀ ಗುರುರಾಯರ, ಆ ಶ್ರೀ ಮಹಾವಿಷ್ಣುವಿನ, ಪರಮೇಶ್ವರನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.